ಯೋಜನೆಗಳಿಗೆ ಮಾರೋಗಿ ಜನ ಓಟ್ ಹಾಕಿದ್ದೇ ಓಟ್ ಹಾಕಿದ್ದು 2,000 ರೂಪಾಯಿ 10 kg ಅಕ್ಕಿ, ಅದರಲ್ಲೂ 5 kg ಸೆಂಟ್ರಲ್ ಗೌರ್ಮೆಂಟ್ ಅಂತ ಮರ್ತೆ ಹೋಗೋರೆ ಜನ. ಬಿಜೆಪಿ ಸರ್ಕಾರ ಕೊಡ್ತಾ ಇರೋದು 5 kg ಅಕ್ಕಿ. ಕರೆಂಟ್ ಫ್ರೀ ಅಂದ್ರು, ಕರೆಂಟ್ ರೇಟ್ನ 1:3 ಮಾಡಿದ್ರು. ಪಂಪ್ ಸೆಟ್ಟು 2 ಲಕ್ಷ 3 ಲಕ್ಷ ಕಟ್ಟಬೇಕು, ಅದನ್ನು ತೆಗೆದು ಫ್ರೀ ಕರೆಂಟು, ಅದನ್ನು ತೆಗೆದು 2,000 ರೂಪಾಯಿ ಉಚಿತವಾಗಿ ಮಹಿಳೆಯರಿಗೆ. ಈ ರೀತಿ ಸರ್ಕಾರ ನಡೀತಾ ಇದೆ. ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೊಗೆ ಸೊಪ್ಪು ರೈತರಿಗೆ ಕೇಳೋರಿಲ್ಲ, ಬೇರೆ ಬೇರೆ ರೈತರಿಗೆ ಕೇಳೋರಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಇವತ್ತೇನಾದರೂ ನಮ್ಮ ರೈತರ ಸಂಕಷ್ಟಗಳಿಗೆ ಪರಿಹಾರ ಸಿಕ್ಕಬೇಕಾದ್ರೆ 2028ಕ್ಕೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದರೆ ಮಾತ್ರ ನಮ್ಮ ರೈತರಿಗೆ ಇವತ್ತು ಯಾವುದೇ ಸಂದರ್ಭದಲ್ಲಿ ಸ್ಪಂದನೆ ಸಿಗ್ತಕ್ಕಂಥದ್ದು, ಪರಿಹಾರ ಸಿಗ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 54 ಕ್ಷೇತ್ರಗಳನ್ನ ಸುತ್ತಿ 55ನೇ ಕ್ಷೇತ್ರ ಇವತ್ತು ಪಿರಿಯಾಪಟ್ಟಣಕ್ಕೆ ಬಂದಿದ್ದಾರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ಬೆಳಿಗ್ಗೆಯಿಂದ ಬಹಳಷ್ಟೊತ್ತು ಕಾದು ತಾವೆಲ್ಲರೂ ಸಹ ಅವ್ರನ್ನ ಮಾತನಾಡಲಿಕ್ಕೆ ಕಾಯ್ತಾ ಇದ್ದೀರಿ. ಮುಂದಿನ ನಮ್ಮ ಭವಿಷ್ಯದಲ್ಲಿ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ಮೈತ್ರಿ ಸರ್ಕಾರದಲ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ, ನಮ್ಮ ಜನರ ಭಾವನೆ. ಇದು ನಮ್ಮ ಪಕ್ಷದ ಭಾವನೆ, ನಮ್ಮ ಕಾರ್ಯಕರ್ತರ ಭಾವನೆ. ಒಬ್ಬ ಶಾಸಕನಾಗಿ ನನ್ನ ಭಾವನೆನೂ ಸಹ ಕುಮಾರಣ್ಣ ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಬಹುಶಃ ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ 10,000 ಕಿಲೋಮೀಟರ್ ಸುತ್ತಿ ಬಳಸಿ ಇವತ್ತು ಬಹಳ ಕಷ್ಟಪಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮೆಲ್ಲರ ನಾಯಕರು, ಯುವ ನಾಯಕರು. ಮುಂದೊಂದು ದಿನ ನಮ್ಮ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರ ಮೇಲೂ ಸಹ ನಾವೆಲ್ಲರೂ ಆ ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ವಿಶೇಷವಾಗಿ ನಮ್ಮ ಪಿರಿಯಾಪಟ್ಟಣದಲ್ಲಿ